ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಅಮ್ಮ ಮಗಳ ಡೇ ಔಟ್. ನಾವು ಇಲ್ಲಿ 3 ತಿಂಗಳಿದ್ವಿ ಏರಿಯಾದಲ್ಲಿ, HSR ಅದೇ ಏರಿಯಾಗೆ ಬಂದಿದ್ದೀವಿ ಇವತ್ತು. ಆಯಿತಾ, ಈ ಏರಿಯಾದಲ್ಲೆಲ್ಲ ನಾನು ಓಡಾಡ್ತಾ ಇದ್ದೆ ಅಲ್ಲ, 2 ವೀಲರಲ್ಲಿ. ಅದೆಲ್ಲ ನೆನಪು. ಅಂದರೆ ನಮ್ಮ ಮನೆಯಿಂದ ಇದೆಲ್ಲ ಹತ್ರ ಇತ್ತು. ನಾವಿಬ್ರು ಅಂಗಡಿಗೆ ಹೋಗೋದು, ತಿಂಡಿ ಎಲ್ಲ ಕರೆಕ್ಟ್. ಸೊ ಇವಾಗ ಮಸ್ತ್ ತರ್ತಿದ್ವಿ. ಫಿಶ್ ಸ್ಕೂಟ್ರಲ್ಲಿ ಹೋಗಿ. ಹೌದು, ಅಲ್ಲೆಲ್ಲ ಸ್ಕೂಟ್ರಲ್ಲೇ ಹೋಗ್ಬೋದಾಗಿತ್ತು, ಅಷ್ಟು ಹತ್ರ ಇತ್ತು ಗೊತ್ತಾ. ಇವಾಗಿನ ಮನೆಯಲ್ಲಿ ಏನೂ ಹತ್ರ ಇಲ್ಲ, ಬಟ್ ಅಲ್ಲಂತೂ ಪಕ್ಕದ ರೋಡಲ್ಲೆಲ್ಲ, ಇನ್ನೊಂದು ಪಕ್ಕದ ರೋಡಲ್ಲೆಲ್ಲ ಫುಲ್ ಹತ್ರ ಇತ್ತು. ಸೊ ಇವತ್ತು ಇಲ್ಲಿ ಏನೋ ಮಾಡ್ಸೋದಕ್ಕಂತ ಬಂದಿದ್ದೀವಿ, ಆಯ್ತಾ. ಆ್ಯಂಡ್ ಇವರ ರಿಸಲ್ಟ್ ಆದಮೇಲೆ ಮನೆಯವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಯು ರೆಡಿ? ರೆಡಿ. ಅವ್ರು ಯಾವಾಗಿಂದ ಹೇಳ್ತಾ ಇದ್ರು ಮಾಡಿಸ್ಬೇಕು 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 ಅಂತ. ನಾನು ನೋಡೋಣ 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 ಅಂತ ಹಾಗೆ ಪುಷ್ ಮಾಡ್ತಾ ಇದ್ದೆ, ಬಿಕಾಸ್ ಒಂದು ಇಡೀ ದಿನ ಬೇಕಾಗುತ್ತೆ. ಹೈಕೋರ್ಟ್ ಇಂದ ಪರ್ಮಿಷನ್ ಬರಲೇ ಇಲ್ಲ, ಕಡೆಗೂ ಇವತ್ತು ಬಂತು ಅಂತ. ಓಕೆ ಸರಿ, ಇವತ್ತು ಕರ್ಕೊಂಡು ಬಂದಿದ್ದೀನಿ ಅಮ್ಮನ. ಹೋಗ್ಲಿ ಬಿಡಿ, ಇರೋದು ಒಂದು ಅಮ್ಮ, ಏನೋ ಆಸೆ ಇದೆ ಚಿಕ್ಕ ಪುಟ್ಟವು ಮಾಡ್ಸೋಣ ಅಂತ, ಅಲ್ವಾ ಅಲ್ವಾ? ಅದಕ್ಕೆ ಹೇಳೋದು ಮಕ್ಕಳು ಬೇಕು ಅಂತ, ಅಲ್ವಾ? ಮಕ್ಕಳಿಗೆ ಅಮ್ಮ ಬೇಕು, ಅಮ್ಮನಿಗೆ ಮಕ್ಕಳು ಬೇಕು. ಅಯ್ಯೋ ದೇವ್ರೆ, ಹಾಗಂತ. ಒಂದು ಕಾಲದಲ್ಲಿ ನಾವು ಹೇಗಿದ್ವೋ ಹಾಗೇನೆ, ಬಟ್ ಇವಾಗ ಏನೇನು ಟ್ರೀಟ್ಮೆಂಟ್ಸ್ ಬಂದಿದೆ ಅಲ್ವಾ. ಅಮ್ಮನ ಆ್ಯಕ್ಚುಲ್ ಕೂದಲು ಈ ಥರ ಗೊತ್ತಾ, ಇಷ್ಟು ಕರ್ಲಿ ಇದೆ. ಹೊರಗಡೆ ಸ್ಟ್ರೈಟ್ನಿಂಗ್ ಮಾಡಿರೋದು ಒಂದು ಸ್ವಲ್ಪ ಕಾಣಿಸುತ್ತೆ ನೋಡಿ, ತುಂಬ ವಾಲ್ಯೂಮ್ನೆಸ್, ಬಟ್ ತೀರಾ ಜಾಸ್ತಿ ಕರ್ಲ್ಸ್ ಇದೆ. ಪಾಪ ಅವ್ರಿಗೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ. ಒಂದ್ಸತಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ಲ, ಆಮೇಲಿಂದ ಅವ್ರಿಗೆ ತುಂಬ ಈಸಿ ಮೇಂಟೈನ್ ಮಾಡೋದಕ್ಕಂತ ಅದನ್ನೇ ಮಾಡಿಸ್ತಾರೆ. ಆ್ಯಂಡ್ ಈ ಸತಿ ಅವ್ರನ್ನ ನಾನು HSR ಅಲ್ಲಿರುವಂಥ ಹೇರ್ ಮ್ಯಾಜಿಕ್ ಸೆಲಾನ್ಗೆ ಕರ್ಕೊಂಡು ಬಂದಿದ್ದೀನಿ. ಅಮ್ಮನ ಕೂದಲು ಎಷ್ಟು ಕರ್ಲಿ ಇದೆ ಅಂತ ನೀವೇ ನೋಡಿದ್ರಲ್ವ. ನನಗೆ ಗೊತ್ತಿತ್ತು ಇಲ್ಲಿ ಬಂದಮೇಲೆ ಒಂದಿನ ಬೇಕಾಗುತ್ತೆ ಅಂತ. ತರೆ ಇಂಚ ದೆಕ್ಕೋಡು ಈರೆಂಚನ್ನ ಕಿನ್ಯೋಕ್ನಾಗ ದೆಕ್ಕೊಂಡಿದ್ದೀನಿ. ಕಚ ಪಚ ಕಚ ಪಚ ಕಲರ್ ಪೌಡರ್, ಮೆಹಂದಿ ಪೌಡರ್. ಅಮ್ಮ ಈಗ ಔಟ್ ಸರ್ವಿಸ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ವ್ಯಾಕ್ಸಿನ್ ಕೊಟ್ಟು ಬರೋಡೆ ಈಗ ಹೆಂಗೆ ಮಾಡ್ತಿರುವರ ಎಲ್ಲ ಹೇಳಿಬಿಟ್ಟು ಹೋಗಾಯ್ತಾ ಅಂತ ಅಮ್ಮ. ಅವ್ರಿಗೇನು ಹೇಳಕ್ಕೆ, ಬ್ಯಾಗ್ ಎಲ್ಲ ಇದೆಯಂತೆ, ಹೋಗ್ತದೆ ಎಲ್ಲ ಕರ್ಕೊ ಹೋಗ್ತಾರೆ. ಯಾವತ್ತು ಹೋದ್ರೆ ಏನಾದರೂ ಐಟಮ್ ಬಿಟ್ಟು ಬರ್ತಾರೆ, ಅದಕ್ಕೆ ಮೊದಲೇ ನೆನಪು ಮಾಡೋದು. ನನ್ನ ಕರ್ತವ್ಯ ಅದೇ ಅಲ್ಲ. ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾನೆ ಇದ್ದೆ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ. ಫೈನಲಿ ಇವತ್ತು ಅಮ್ಮನ ಕರ್ಕೊಂಡು ಬಂದಿದ್ದೀನಲ್ವಾ, ಸೇಮ್ ಟೈಮ್ ನಾನು ಯೂಟಿಲೈಸ್ ಮಾಡಿ ಇಲ್ಲೇ ಮಾಡಿಬಿಡೋಣ ಅಂತ. ಸ್ವಲ್ಪ ಹೇರ್ ಟ್ರಿಮಿಂಗ್ ಮಾಡಿಸ್ಬೇಕು ಅಂತ. ಲೆಟ್ಸ್ ಸಿ, ಇಟ್ಸ್ ಅ ಕಂಪ್ಲೀಟ್ ಪ್ಯಾಂಪರಿಂಗ್ ಡೇ ಇವತ್ತು. ಲೆಂತ್ನ ಹಾಗೆ ರಿಟೈನ್ ಮಾಡ್ತೀನಿ, ಬಟ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಇರಲಿ ಅಂತ. ರಿಲ್ಯಾಕ್ಸ್ ಸ್ಕಿನ್ ಕೇರ್, ಹೇರ್ ಕೇರ್ ರಿಟೈನ್ ಮಾಡಿ. ಇವಾಗ ಮಾಡಿಸಿದ್ ಮ್ಯಾಮ್ ಲಾಸ್ಟ್ ನೆನಪಿಲ್ಲ, ಬಟ್ ಮಾಡಿಸ್ತಾ ಇರ್ತೀನಿ ಮಂತ್ಲಿ ಒನ್ಸ್ ಮಿನಿಮಮ್. ಸದ್ಯಕ್ಕೆ ಮಾಡಿಸ್ತಾ ಇರಲಿಲ್ಲ, ಮೇ ಬಿ ಆಫ್ಟರ್ 1 or 2 weeks ಮಾಡಿಸ್ತಾ ಇದ್ದೆ, ಬಿಕಾಸ್ ಎವಿಡೆಂಟ್ ಗ್ರೋತ್ ಇಲ್ಲ ಇವಾಗ, ಕಡಿಮೆ ಇದೆ. ಬಟ್ ಅಮ್ಮಂಗೆ ಮಾಡೋಕ್ಕಿದೆ ಅಂತ ನಾನು ಬಂದೇ ಬಿಟ್ಟೆ. ಎಲ್ಲ ಸೆಲಾನ್ಗೆ ಹೋದಾಗ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಏನಾದರೂ ಮಾತಾಡಬೇಕಲ್ವ. ಅವರು ಏನು ಅಂತ ಮಾತಾಡ್ತಾರೆ, ಹೆಸರು ಕೇಳ್ತಾರೆ, ಏನು ಮಾಡ್ತಾ ಇದ್ದೀವಿ ಅಂತ ಕೇಳ್ತಾರೆ. ಅದು ಬಿಟ್ಟರೆ ಲಾಸ್ಟ್ ಸರ್ವಿಸ್ ಯಾವಾಗ ಮಾಡಿಸಿದ್ವಿ, ಏನು ಮಾಡಿಸಿದ್ವಿ ಅದೆಲ್ಲ ಕೇಳ್ತಾರೆ, ಬೇಸಿಕ್. ಇಲ್ಲಾಂದರೆ ಸುಮ್ಮನೆ ಮುಖ ನೋಡ್ಕೊಂಡಿರ್ಬೇಕು. ನೀವು ಶೇವಿಂಗ್ ಆದರೂ ಮಾಡ್ಬೋದು ಅಥವಾ ವ್ಯಾಕ್ಸಿಂಗ್ ಆದರೂ ಮಾಡ್ಬೋದು. ಬಾಡಿ ಶೇವಿಂಗ್ ರೇಸಸ್ ಎಲ್ಲ ಬರುತ್ತೆ ಇವಾಗ ಮಾರ್ಕೆಟಲ್ಲಿ. ಡಿಫ್ರೆನ್ಸ್ ಏನು ಅಂದರೆ, ವ್ಯಾಕ್ಸಿಂಗ್ ಮಾಡಿದ್ರೆ 3 to 6 weeks ಹೇರ್ ಗ್ರೋತ್ ಬರಲ್ಲ ಅಂತ, ಬಟ್ ಶೇವಿಂಗ್ ಮಾಡಿದ್ರೆ 2 to 3 daysಲ್ಲೇ ಬರುತ್ತೆ ಅಂತ. ಬಟ್ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದನ್ನೇ ಮಾಡಿ. ಇವಾಗ ಅಮ್ಮಂದು ಹೇರ್ ವಾಶ್ ಅಂತ ಆಯಿತು. ಈ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ತುಂಬ ಕೆಮಿಕಲ್ಸ್ ಹಾಕ್ತಾರೆ, ನಾನು ಇಲ್ಲ ಅಂತ ಅನ್ನಲ್ಲ. ಸೊ ನೀವು ಕೇರ್ಫುಲ್ಲಾಗಿರಬೇಕು. ನಾವು ಬಂದಿದ್ದು ಸುಮಾರು 12 ಗಂಟೆಗೆ, ಬಟ್ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ, ಇಲ್ಲಿ 2:20 ಆಗಿದೆ ಟೈಮ್. 2:15 ಆಗಿದೆ ಟೈಮ್. ನಂದು ಫುಲ್ ವ್ಯಾಕ್ಸಿಂಗ್ ಆಯಿತು. ಆ್ಯಂಡ್ ಫೀಲಿಂಗ್ ಸೋ ಗುಡ್. ಟ್ಯಾನ್ ಆಗಿರುತ್ತೆ, ಡ್ರೈ ಸ್ಕಿನ್ ಬೇರೆ ನಂದು. ಅಪ್ಪ ಸೂಪರ್ ಸ್ಮೂತ್ ಅನ್ನಿಸ್ತಾ ಇದೆ. ಬಟ್ ನೆನಪಿರಲಿ, ಒಂದೊಂದು ವ್ಯಾಕ್ಸಿಂಗ್ ಬೇಕು. ಲೈಕ್ ಬಾಡಿಗೆ ರಿಕಾ ವ್ಯಾಕ್ಸ್, ಚಾಕ್ಲೇಟ್ ವ್ಯಾಕ್ಸ್ ಎಲ್ಲ ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಪ್ರೈವೇಟ್ ಪಾರ್ಟ್ಗೆ ನೀವು ಬಿಕ್ನಿ ವ್ಯಾಕ್ಸ್, ಬ್ರೆಸಿಲಿಯನ್ ವ್ಯಾಕ್ಸೇ, ಪೀಲ್ ಆಫ್ ವ್ಯಾಕ್ಸೇ ಯೂಸ್ ಮಾಡಬೇಕಾಗುತ್ತೆ. ಅಮ್ಮಂದು ಒಬ್ಬ ಸಿಕ್ಕಾಪಡೆ ಸ್ಟ್ರಾಂಗ್ ಸ್ಮೆಲ್ ಬರ್ತಾ ಇದೆ. ಟ್ರೀಟ್ಮೆಂಟ್ ನಡೀತಾ ಇದೆ, ತುಂಬ ಸ್ಟ್ರಾಂಗ್. ಅಂದರೆ ಚೆನ್ನಾಗಿ ನಿದ್ದೆ ಮಾಡಿದ್ರು ನಮ್ಮಮ್ಮ ಅಂತೆ.
ನಿಮ್ಮದು ಕರ್ಲಿ ಹೇರ್ ಇದ್ದು ನಿಮ್ಗೆ ಈ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮಗೆ ಸ್ಟ್ರೇಟ್ನಿಂಗ್ ಮಾಡ್ಬೋದು, ಸ್ಮೂತ್ನಿಂಗ್ ಮಾಡ್ಬೋದು ಅಥವಾ ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ನಾನು ಅಮ್ಮನಿಗೆ ಏನಕ್ಕೆ ಕೆರಾಟಿನ್ ಮಾಡಿಸಿದ್ದೆ ಅಂದರೆ ಅವ್ರದ್ದು ಕರ್ಲಿ ಇದೆ, ಫ್ರಿಝಿ ಹೇರ್ ಅಲ್ವಾ, ಅದು ಸ್ಮೂತ್ ಆಗಿರಲಿ, ಶೈನಿಯಾಗಿ ಕಾಣಿಸ್ಲಿ ಅಂತ. ಹಾಗೆಯೇ 3 to 6 ಮಂತ್ಸ್ ತನಕ ರಿಸಲ್ಟ್ಸ್ ಇರುತ್ತೆ. ಜೊತೆಗೆ ಸ್ಮೂತ್ ಆಗಿರುತ್ತಾ, ಈಸಿ ಟು ಮೇಂಟೈನ್. ಇಷ್ಟರಲ್ಲೇ ಹೊಟ್ಟೆ ಹಸಿವಾಗಿತ್ತು ಪಾಪ ಇಬ್ರಿಗೂ. ಸೊ ಹಾಗಾಗಿ ಕ್ವಿಕ್ಕಾಗಿ ಏನಾದರೂ ಆರ್ಡರ್ ಮಾಡಿ ಈಸಿಯಾಗಿ ಲಂಚ್ ತಿನ್ನೋಣ ಅಂತ. ನನಗೆ ಚಿಕನ್ ರ್ಯಾಪ್ ಅಂಡ್ ಅಮ್ಮನಿಗೆ ಸ್ಪೈಸಿ ಏನಾದರೂ ಮಾಡು ಅಂದರು. ಸೊ ಸ್ಯಾಂಡ್ವಿಚ್ ಅವ್ರಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಅದನ್ನೇ ಆರ್ಡರ್ ಮಾಡಿದ್ವಿ. ಬೇಗ ತಿಂದು ಸರ್ವಿಸ್ ಶುರು, ಇಲ್ಲಾಂದರೆ ರಾತ್ರಿ ತನಕ ಇಲ್ಲೇ ಇರಬೇಕು. ಒಂದು ಬಾಕ್ಸಲ್ಲಿ ಫುಲ್ ಏನಿದು ಆ್ಯಪಲ್ ತಂದಿದ್ದೀವಿ, ಇನ್ನೊಂದು ಬಾಕ್ಸಲ್ಲಿ ಗ್ರೇಪ್ಸ್. ಯಾಕಂದರೆ ಫುಲ್ ಡೇ ಸರ್ವಿಸ್ ಇದ್ದಾಗ ನಾವು ಇಲ್ಲೇ ಇರ್ತೀವ, ಹೊಟ್ಟೆ ಹಶ್ವಾಗುತ್ತೆ, ಏನಾದರೂ ತಿನ್ಬೇಕು ಅನ್ಸುತ್ತಾ. ಸೊ ಮಧ್ಯದಲ್ಲಿ ಫ್ರೂಟ್ ತಿನ್ನೋಣ ಅಂತ. ಟಿಪ್ ನಿಮಗೂ ಟಿಪ್, ಅಕಸ್ಮಾತ್ ನೀವು ಈ ಥರ ಫುಲ್ ಡೇ ಸೆಲೂನ್ ಸರ್ವಿಸಿಗೆ ಬಂದರೆ ಕ್ಯಾರಿ ಸಮಥಿಂಗ್. ಪಾಡ್ತೀನಿ ಇದು ಪತ್ತು ಜಾಸ್ತಿ ಒಂದು ಜಾಸ್ತಿ ಇರುತ್ತೆ. ಆಯ್ತು ಸಿಂಪಲ್ಲು ಗೊತ್ತಿರ್ಬೇಕಾಗ್ತದೆ. ನಮ್ಮಮ್ಮ ಇವಾಗ ಹೋದ್ರು ಕೈ ತೊಳೆಯೋದಕ್ಕೆ. ಒಂದೊಂದ್ಸತಿ ತುಂಬ ಪಾಪ ಅನಿಸುತ್ತೆ ಅಲ್ಲ ಅಪ್ಪ ಅಮ್ಮನ ನೋಡಿದಾಗ. ಸೋ ಲೆಸ್ ಲಕ್ಕಿ ಅನಿಸುತ್ತೆ. ಆಬ್ವಿಯಸ್ಲಿ ಸಿಟ್ಟು ಬರುತ್ತೆ ಒಂದೊಂದ್ಸತಿ. ಚೆನ್ನಾಗಿ ಜಗಳ ಮಾಡ್ತೀವಿ ಎಲ್ಲರೂ. ನೀವೂ ಮಾಡ್ತೀರಾ, ನಾನು ಮಾಡ್ತೀನಿ. ಅಮ್ಮಂದು ಈ ಸ್ಟ್ರೇಟ್ನಿಂಗ್ ಪ್ರಾಸೆಸ್ ತುಂಬ ಟೈಮ್ ತಗೊಳುತ್ತೆ. ಮಾಡೋರ್ಗೂ ಪೇಷನ್ಸ್ ಬೇಕು, ಮಾಡಿಸ್ಕೊಳ್ಳೋರ್ಗೂ ಪೇಷನ್ಸ್ ಇರಬೇಕು ಗೊತ್ತಾ. ಫಸ್ಟ್ ಟೈಮ್ ಉಡುಪಿನಲ್ಲಿ ಮಾಡಿದ್ರಲ್ಲ, ತುಂಬ ಚೆನ್ನಾಗಾಗಿತ್ತು ಮಣಿಪಾಲಲ್ಲಿ ಅದು. ಅದಾದಮೇಲೆ ಬೆಂಗಳೂರಲ್ಲಿ ಇಂದ್ರಾನಗರ ಹತ್ರ ಮಾಡಬೇಕಾದ್ರೆ ತುಂಬ ಕೆಟ್ಟದಾಗಿ ಮಾಡಿದರು ಅವರಂತೂ. ಅರ್ಧಂಬರ್ಧ ಮಾಡಿದ್ರಪ್ಪ. ಇವರಂತೂ ತುಂಬ ಪೇಷನ್ಸಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಐ ರಿಯಲಿ ಲೈಕ್ ದ ಸರ್ವಿಸ್. ಹಾಗೆಯೇ ನಾನು ವೈಟಮಿನ್ ಸಿ ಫೇಶಿಯಲ್ನ ಮಾಡಿಸ್ಕೊತಾ ಇದ್ದೀನಿ ಇಲ್ಲಿ. ಇದು ಸ್ಕಿನ್ ಡಲ್ನೆಸ್ನ ಕಮ್ಮಿ ಮಾಡುತ್ತೆ. ಸೊ ಸ್ಕಿನ್ ಬ್ರೈಟ್ನಪ್ಪ ಕಾಣಿಸುತ್ತೆ. ಹಾಗೆಯೇ ವೈಟಮಿನ್ ಸಿ ವೆರಿ ಗುಡ್ ಫಾರ್ ಸ್ಕಿನ್ ಅಲ್ವಾ. ಜೊತೆಗೆ ಕೊಲಾಜನ್ನ ಬೂಸ್ಟ್ ಮಾಡುತ್ತೆ, ಸ್ಕಿನ್ನ ಹೈಡ್ರೇಟ್ ಕೂಡ ಮಾಡುತ್ತೆ. ನಂದೆಲ್ಲ ಮುಗೀತಾ ಈ ಕಡೆ ಬಂದು ನೋಡೋಣ ಅಂತ ಅಮ್ಮ ಏನು ಮಾಡ್ತಾ ಇದ್ದಾರೆ. ಅಮ್ಮಂದು ಇನ್ನೂ ಆಗಿಲ್ಲ. ಅಮ್ಮ ಅಂತೂ ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಪಾಪ ಅವ್ರಿಗೆ ತುಂಬ ದಿನದಿಂದ ಆಸೆ ಇತ್ತು. ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಇದು. ಅಮ್ಮ ಅಮ್ಮ ಓ 4:45 ನಂದು ಫೇಶಿಯಲ್ ಆಗ್ತಾಯಿತ್ತು. ವೈಟಮಿನ್ ಸಿದು, ಬಿಕಾಸ್ ಡ್ರೈ ಸ್ಕಿನ್ಗೆ, ಸೆನ್ಸಿಟಿವ್ ಸ್ಕಿನ್ಗೆ ಚೆನ್ನಾಗಿ ನಿದ್ದೆ ಮಾಡಿದೆ. ಅವರು ಫೇಶಿಯಲ್ ಅಂತ ಹೇಳಿ ಮುಖಕ್ಕೆ ಮಸಾಜ್ ಮಾಡಿ ಶೋಲ್ಡರ್, ಹ್ಯಾಂಡ್ಸ್, ಬ್ಯಾಕ್ ಎಲ್ಲನೂ ಮಸಾಜ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬಂತು ನನಗೆ. ಇಲ್ಲಿ ಬಂದು ಈ ಹೀರೋಯಿನ್ ಏನು ಮಾಡ್ತಾ ಇದೆ ಅಂತ ನೋಡಿದ್ರೆ ನಿದ್ದೆ ಫುಲ್ ನಿದ್ದೆ. ಇಟ್ಸ್ ಬೀನ್ ಅ ವೆರಿ ರಿಲ್ಯಾಕ್ಸಿಂಗ್ ಡೇ. ಕಾಫಿ ಬೋಡೆ, ಸ್ಟ್ರಾಂಗ್ ಕಾಫಿ. ನನಗೊಂದು ಸ್ಟ್ರಾಂಗ್ ಕಾಫಿ ಬೇಕು. ಸಖತ್ ಲೇಸಿ ಆಗಿಬಿಟ್ಟಿದ್ದೀನಿ ಬಿಕಾಸ್ ಅಷ್ಟು ಪ್ಯಾಂಪರಿಂಗ್ ಆಯ್ತಲ್ಲ. ವೆರಿ ರಿಲ್ಯಾಕ್ಸಿಂಗ್ ಡೇ, ವೆರಿ ವೆರಿ ರಿಲ್ಯಾಕ್ಸಿಂಗ್ ಡೇ. ನನ್ನ ನೆಕ್ಸ್ಟ್ ಸರ್ವಿಸ್ ಬಂದುಬಿಟ್ಟು ಹೇರ್ ಸ್ಪಾ ಜೊತೆಗೆ ಹೇರ್ ಕಟ್ ಮಾಡಿಸೋಣ ಅಂತ. ಇವಾಗಂತೂ ಎಲ್ಲ ರೀತಿಯ ಸರ್ವಿಸ್ ನಮ್ಮ ಪಾಡಿಗೆ ನಾವು ಮನೆಯಲ್ಲೇ ಮಾಡ್ಬೋದು. ಪೇಷನ್ಸ್ ಇರಬೇಕು, ಮಾಡೋ ಟೆಕ್ನಿಕ್ಸ್ ಗೊತ್ತಿರಬೇಕು, ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದು, ಜೊತೆಗೆ ಐಟಮ್ಸ್ನ ಅಥವಾ ಪ್ರೊಡಕ್ಟ್ಸ್ನ ತಂದು ನಾವೇ ಮಾಡ್ಕೋಬೋದು. ಇವತ್ತು ಹೆಂಗೆ ಅನ್ನಿಸ್ತು ಅಂದರೆ ಲೈಫಲ್ಲಿ ಏನೂ ಬೇಡ, ಬರೀ ನಿದ್ದೆ ಹೊಂದಿದ್ರೆ ಸಾಕು ಅಂತ. ಅಷ್ಟು ರಿಲ್ಯಾಕ್ಸಿಂಗ್ ಡೇ ಆಗಿದೆ. ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ರಿಗೂ ಈ ಥರ ಸೆಲ್ಫ್ ಕೇರ್ ಡೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪಾಡಿಗೆ ನಾವು ಇರೋದು, ನಮಗೇನು ಇಷ್ಟ ಅದನ್ನು ಮಾಡೋದು, ಅಂದರೆ ಬ್ಯುಸಿ ಲೈಫಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡೋದು. ನಾನು ಇದೇನು ಹಾಕ್ತಾರೆ ಟೊಪ್ಪಿ ಅಂತ ಅಂದ್ಕೊಂಡ್ರೆ ಇದು ಆ್ಯಕ್ಚುಲಿ ಹೀಟ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಅಡುಗೆ ಮಾಡೋಕ್ಕೆ ಹೋಗೋಣ ಅಂತ. ಸೊ ನೈಸ್. ಫುಲ್ ಖುಷಿನಲ್ಲಿದ್ದೀನಿ, ರಿಲ್ಯಾಕ್ಸ್ದಾಗಿ ಫುಲ್ ಖುಷಿನಲ್ಲಿದ್ದೀನಿ ನಾನು.
ಹೋಗಿದ್ದ ಜಾಗ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ನನಗೆ ಸರ್ವಿಸ್ ಕ್ಲೀನಾಗಿ ಚೆನ್ನಾಗಿ ಮಾಡಬೇಕು, ಈ ಜಾಗ ಆ ಥರನೇ ಇತ್ತು. ಹೋಗಿದ ತಕ್ಷಣ ನಾನು ಅಂದ್ಕೊಂಡೆ, ಓ ತುಂಬ ಸಿಂಪಲ್ ಆಗಿದೆಯಲ್ಲ, ಹೇಗೆ ಮಾಡ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ ಯಾವತ್ತೂ ಜಡ್ಜ್ ಮಾಡಬಾರ್ದು ಅಂತ ಅಲ್ವಾ. ಇವರಂತೂ ಫುಲ್ ಎಕ್ಸ್ಪೀರಿಯನ್ಸಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮೆನಿಕ್ಯೂರ್ ಪೆಡಿಕ್ಯೂರ್ ಸರ್ವಿಸ್ ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಆಗಿದ್ರು ಆಯಿತಾ. ಎಲ್ಲ ಮುಗಿಬೇಕಾದ್ರೆ ಇದಂತೂ ಲೇಟ್ ಈವ್ನಿಂಗ್ ಆಗಿತ್ತು. ಇವಾಗ ನನ್ನ ಹೇರ್ ಕಟ್ ಮಾಡ್ತಾ ಇದ್ದಾರೆ. ನಾವೇ ಲಾಸ್ಟಿಗೆ ಹೊರಟಿದ್ದು, ಬಂದಿರೋದು ಫಸ್ಟ್ ನಾವೇ ಈ ಜಾಗಕ್ಕೆ ಗೊತ್ತಾ. ಅಂದರೆ ಬೆಳಗಿನ ಜಾವ ಫಸ್ಟ್ ಕಸ್ಟಮರ್ ನಾವು, ಹೊರಡಬೇಕಾದ್ರೆ ಲಾಸ್ಟ್ ಕಸ್ಟಮರ್ ನಾವೇ ಆಗಿದ್ವಿ. ಬಟರ್ಫ್ಲೈ ಹೇರ್ ಕಟ್ ಅಂತೆ. ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಹೇರ್ ಬಂದುಬಿಟ್ಟು ಮಿಡ್ ಲೆಂತ್ ಇದೆ. ಬಟ್ ನನ್ನ ಫ್ಯಾಮಿಲಿನಲ್ಲಿ ಎಲ್ಲರೂ ಹೇಳೋದು, ನಿಂದು ಉದ್ದ ಕೂದಲಿದೆ, ಯಾಕೆ ಕಟ್ ಮಾಡ್ತೀಯ ಅಂತ. ಒಂದು ಟೈಮ್ನಲ್ಲಿ ತುಂಬ ಲಾಂಗ್ ಹೇರ್ ಇತ್ತು, ಆಮೇಲೆ ಕಟ್ ಮಾಡಿ ಇವಾಗ ಮಿಡ್ ಹೇರ್ ಲೆಂತ್ಗೆ ಬಂದಿದೆ. ಬಟ್ ಯು ನೋ ವಾಟ್, ಉದ್ದ ಕೂದಲು ಇದ್ದಿದ ತಕ್ಷಣ ಅದು ಹೆಲ್ದಿ ಹೇರ್ ಅಂತ ಅಲ್ಲ. ಇನ್ನೊಬ್ರಿಗೆ ನೋಡ್ಬೇಕಾದ್ರೆ ಅನ್ಸುತ್ತೆ ಅವು ಲಾಂಗ್ ಹೇರ್ ಇದೆ, ಬಟ್ ಹೆಲ್ದಿ ಹೇರ್ ಆಗಿರಲ್ಲ ಅದು ಗೊತ್ತಾ. ಫ್ರಿಝಿ ಆಗಿರಬಾರ್ದು ಕೂದಲು, ಸ್ಮೂತ್ ಆಗಿರಬೇಕು, ಹೈಡ್ರೇಟೆಡ್ ಆಗಿರಬೇಕು, ನಿಮ್ಮ ಸ್ಕ್ಯಾಲ್ಪ್ ಡ್ರೈ ಆಗಿರಬಾರ್ದು, ಡ್ಯಾಂಡ್ರಫ್ ಇರಬಾರ್ದು. ಹೆಂಗೆ ಮೇಂಟೈನ್ ಮಾಡ್ತೀರಾ, ಯಾವ ಶ್ಯಾಂಪೂ ಕಂಡೀಷ್ನರ್ ಹಾಕ್ತೀರಾ, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಟೆಕ್ಸ್ಚರ್ ನೋಡಬೇಕಾದ್ರೇ ಗೊತ್ತಾಗುತ್ತೆ, ಓ ಹೇರ್ ಹೆಲ್ದಿ ಆಗಿದೆಯಾ, ಸ್ಪ್ಲಿಟ್ ಎಂಡ್ಸ್ ಇರಬಾರ್ದು, ಬ್ರೇಕ್ ಆಗಬಾರ್ದು ಈಸಿಲಿ. ತುಂಬ ಪ್ಯಾರಾಮೀಟರ್ಸ್ ಇದೆ ಗೊತ್ತಾ. ನಂದ್ರಲ್ಲೂ ಸ್ಪ್ಲಿಟ್ ಎಂಡ್ಸ್ ಇದೆ, ಇಲ್ಲ ಅಂತನಲ್ಲ. ಎಲ್ಲರೂ ಹೇರಲ್ಲಿ ಸಾಮಾನ್ಯವಾಗಿ ಸ್ಪ್ಲಿಟ್ ಎಂಡ್ಸ್ ಬರುತ್ತೆ, ಸ್ವಲ್ಪನೇ ಟ್ರಿಮ್ ಮಾಡಬೇಕಾಗತ್ತೆ ಅಷ್ಟೇ. ಇದಕ್ಕೂ ಮೀರಿ ಜಾಸ್ತಿ ಸಮಸ್ಯೆ ಇದ್ದರೆ, ನಿಮಗೆ ಲಾಂಗ್ ಹೇರ್ ಇದ್ರೂ ನೋ ಯೂಸ್, ಬಿಕಾಸ್ ಅದು ಹೆಲ್ದಿ ಆಗಿಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಅಲ್ವಾ. ಜನರಲಿ ಏನಂತಾರೆ ಗೊತ್ತಾ, 2 to 3 ಮಂತ್ಸ್ಗೊಂದ್ಸತಿ ಹೇರ್ ಟ್ರಿಮ್ ಮಾಡ್ತಾನೆ ಇರಬೇಕು ಅಂತ. ಅವಾಗ ಡ್ರೈ ಎಂಡ್ಸ್, ಈ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಹೋಗುತ್ತೆ ಅಂತ. ಬಟ್ ಆ ಥರ ಕಟ್ ಮಾಡಿಸೋದಕ್ಕೆ ಎಲ್ರಿಗೂ ಬೇಜಾರಾಗುತ್ತೆ ಅಲ್ವಾ. ಇಷ್ಟು ಲೆಂತ್ ಈ ಸತಿ ಕಟ್ ಆಗಿದೆ ನಂದು. ಅಷ್ಟನ್ನು ಅವ್ರು ಕಟ್ ಮಾಡಲೇಬೇಕು. ಆದರೂ ನನಗೆ ಅಪ್ಪ ಇಷ್ಟ ಅಂತ ಅನ್ನಿಸ್ತು ಗೊತ್ತಾ ನೋಡಬೇಕಾದ್ರೆ. ಹಾಗೆ ಅಲ್ವಾ ಒಂದು ಆಸೆ, ಕೂದಲು ಕಟ್ ಮಾಡಿದ್ರೆ ಅಲ್ಲ ಅದು ಬೆಳೆಯುತ್ತೆ ಅಂತ ಗೊತ್ತು, ಅಂದ್ರೂ ಒಂದು ಆಸೆ ಅಪ್ಪ. ಇವಾಗ ಫೈನಲಿ ಎಲ್ಲ ಆಯಿತು. ನೋಡೋಣ ಬ್ಲೋ ಡ್ರೈ ಆದಮೇಲೆ ಹೆಂಗೆ ಬರುತ್ತೆ ಅಂತ ಹೇರ್ ಕಟ್. ನಿಜವಾಗ್ಲೂ ಗೊತ್ತಿಲ್ಲ, ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅವರನ್ನು ನಂಬಿದ್ದೀನಿ, ಅವ್ರಿಗೆ ಬರುತ್ತೆ, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ನಾನು ಹೋಗಿದ ತಕ್ಷಣ ಫಸ್ಟ್ ಪ್ರಶ್ನೆ ಇದನ್ನು ಕೇಳೋದು, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲೆಲ್ಲ ಮಾಡಿದ್ದೀರಾ ಅಂತ. ಅವಾಗ ನನಗೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಓ ಇವ್ರಿಗೆ ಗೊತ್ತಿದೆ, ಚೆನ್ನಾಗಿ ಮಾಡ್ತಾರೆ ಅಂತ. ಅದಕ್ಕೆ ಸುಮ್ಮನೆ ಈ ಥರ ಕಾನ್ವರ್ಸೇಷನ್ಸ್ ಮಾಡ್ತೀನಿ. ಫೈನಲಿ ಇವಾಗ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ, ನೋಡೋಣ ಹೆಂಗೆ ಬರುತ್ತೆ ಅಂತ ರಿಸಲ್ಟ್. ನನ್ನ ಸರ್ವಿಸ್ ಆಗಬೇಕಾದ್ರೆ ಅಮ್ಮಂಗೆ ಇವಾಗ ಬ್ರೇಕ್, ಅವ್ರದ್ದಾಯ್ತಲ್ವ, ಅವ್ರಿಗಂತೂ ಹಬ್ಬ, ನನ್ನನ್ನು ಬಿಟ್ಬಿಟ್ರು. ಫೈನಲಿ ನಂದೆಲ್ಲ ಮುಗ್ದೋಯ್ತು ಅಂತ ಖುಷಿ. ಬಟ್ ಅವರ ಫೈನಲ್ ರಿಸಲ್ಟ್ ಹೇಗೆ ಬಂದಿದೆ ಅಂತ ತೋರಿಸಿಲ್ಲಲ್ಲ, ವೇಟ್ ಆಲ್ ಶೋ. ಅಮ್ಮನ ಫುಲ್ ಸರ್ವಿಸ್ ಕೂಡ ಆಯಿತು. ಇವಾಗ ಹೇರ್ ನೋಡಿ ಹೇಗಿದೆ, ಡಿಫ್ರೆನ್ಸ್ ಎಷ್ಟಿದೆಯಲ್ಲ. ಥ್ಯಾಂಕ್ ಯು, ಸೋ ಬ್ಯೂಟಿಫುಲ್ ಸರ್. आपका नाम क्या है? ಅಲಿ. ನನಗೆ ಇಲ್ಲಿ ಅಲಿ ಅವರು ಈ ಥರ ಬ್ಯೂಟಿಫುಲ್ ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನನ್ನ ಹೇರ್ ಕಟ್ ನನಗೆ ಅಷ್ಟೊಂದು ಪರ್ಸ್ನಲಿ ಇಷ್ಟ ಆಗಲಿಲ್ಲ, ಐ ಗಾಟ್ ಇಟ್ ಡನ್ ಬೇರೆ ಕಡೆ. ಬಟ್ ಇವತ್ತು ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಸಿ, ಇದು ಒಂದು ಫೇಸ್ ಕಟ್ ಆಯಿತು. ಮಿಡಲ್ ಪಾರ್ಟಿಷನಲ್ಲಿ ಒಂಥರ ಆಯಿತು, ಆ್ಯಂಡ್ ಈ ಕಡೆ ಸೈಡ್ನೂ ಒಂಥರ. ಐ ಆಮ್ ರಿಯಲಿ ಹ್ಯಾಪಿ. ಇದು ಬಟರ್ಫ್ಲೈ ಹೇರ್ ಕಟ್ ಅಂತೆ. ಬಟರ್ಫ್ಲೈ ಲೈಕ್ ಬಟರ್ಫ್ಲೈ ಥರನೇ ಅನ್ನಿಸ್ತಾ ಇದೆ. ನನ್ನ ಬಟ್ಟೆನೂ ಬಟರ್ಫ್ಲೈ ಥರ ಇದೆ. ಆ್ಯಂಡ್ ದಿಸ್ ಹೇರ್ ಕಟ್ ಸೋ ಗುಡ್. ಓ ಬ್ಯೂಟಿಫುಲ್. ನನ್ನ ಲೆಂತ್ನ ಹಾಗೆ ಇಟ್ಟಿದ್ದಾರೆ, ನನಗೊಂದು ಉದ್ದ ಬೇಕು. ಸೋ ಗುಡ್. ವೆರಿ ಪ್ಲೇಫುಲ್ ಹೇರ್ ಸ್ಟೈಲ್ ಮಾಡಿದ್ದಾರೆ. ಐ ಲೈಕ್ ಇಟ್. ಸ್ಟಾರ್ಟಿಂಗಲ್ಲಿ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ, ಅಷ್ಟು ಡೀಟೇಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೊಸ ಅಮ್ಮ, ಹಳೆ ಅಮ್ಮ ಹೋಗಿ ಹೊಸ ಅಮ್ಮ. ಹೊಸ ಅಮ್ಮ ಹಳೆ ಅಮ್ಮನ ಥರನೇ ಚೆನ್ನಾಗಿರ್ತಾರಲ್ವಾ. ನಿಜ. ನಾನು ಹಳೆ ಅಮ್ಮನೇ, ಕೂದಲು ಮಾತ್ರ ಹೊಸ ಅಮ್ಮ. ನಿಮಗೂ ನಂತರ ಲಾಂಗ್ ಕೂದಲು ಇರಬೇಕು ಕೆಳಗಡೆ, ಬಟ್ ಮೇಲ್ಗಡೆ ಶಾರ್ಟ್ಸ್ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ನಾನು ಜನರಲಿ ಹಿಂಗೆ ಮಾಡೋದು, ಬಿಕಾಸ್ ನನಗೆ ಲೆಂತ್ ಬೇಕು ಆಯಿತಾ, ಬಟ್ ಮುಂದಗಡೆ ಚಿಕ್ಕದು ಬೇಕು, ವೇರಿಯೇಷನ್ಸ್ ಬೇಕು ಅಲ್ಲ. ಸೊ ದಿಸ್ ಇಸ್ ವಾಟ್ ಐ ಡು. ಆ್ಯಂಡ್ ನನಗೆ ತುಂಬ ಜನ ಹೇಳ್ತಾರೆ, ಬಿಕಾಸ್ ನಂದು ವಾಲ್ಯೂಮ್ ಇದೆಯಲ್ಲ ಕೂದಲು ಒಂಥರ ಬುಷಿಯಾಗಿ ನಿಲ್ಲುತ್ತೆ, ಸೊ ಶಾರ್ಟ್ ಮಾಡಿದ್ರೆ ಇನ್ನೂ ದಪ್ಪ ಅಗಲ ನಿಲ್ಲುತ್ತೆ ಅಂತ. ಸೊ ದಟ್ಸ್ ವೈ ಐ ಡು ಈ ಥರದ್ದು. ಅಮ್ಮನ ಹೊಸ ಲುಕ್ ಜೊತೆಗೆ ಮಗಳ ಹೊಸ ಹೇರ್ ಕಟ್ ಲುಕ್. ಅಮ್ಮ ಮಗಳು ಫುಲ್ ಚೇಂಜ್. ಸ್ಟೈಲ್ ಮಾತ್ರ ಚೇಂಜ್, ಬಟ್ ಮನಸ್ಸು, ನಾವಿರೋ ರೀತಿ ಎಲ್ಲ ಬೈಯೋದೆಲ್ಲ ಅದೇ ಥರ. ಸುತ್ತಾಡಕ್ಕೆ ಹೋಗುದು ನಾವು, ತಾಯಿ ಮಗಳು. ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಮತ್ತೆ ನಿನ್ನೆ HSRಗೆ ಬಂದಿದ್ವಿ, ಇವತ್ತು HSRಗೆ ಬಂದಿದ್ದೀವಿ ಗೊತ್ತಾ. ಅಷ್ಟಿಷ್ಟ ನಮಗೆ HSR ಅಂದರೆ. ಸೊ ಬೇಸಿಕ್ಲಿ ಅಮ್ಮನಿಗೆ ಇದು ಸ್ಟ್ರೈಟ್ನಿಂಗ್ ಮಾಡಿದ್ದಾರಲ್ಲ, ತಿರ್ಗ್ಲೆ ಅಂಚೆ ಸೈಡ್. ಸೊ ಹೇರ್ನ ಅದೇ ರೀತಿ ಬಿಡಬೇಕು ಅವರು, 2 days ಕಟ್ಟಂಗಿಲ್ಲ ಆಯಿತಾ. ರೂಲ್ಸ್ ಆರ್ ರೂಲ್ಸ್.
ಏನು ಹೇಳ್ಬೇಡಿ ಆಯ್ತಾ, ಈ ಥರ ಹೋಗ್ಲಿಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ, ಬಟ್ ಶಿ ಹ್ಯಾಸ್ ಟು ಆಪ್ಷನ್ ಇಲ್ಲ. ನಿನ್ನೆ ಎಚ್ ಎಸ್ ಆರ್ಗೆ ಬಂದೆ, ಒಂದು ವಿಡಿಯೋ ಮಾಡೋದಕ್ಕಂತ ಒಬ್ಬರು ಕರೆದಿದ್ರು, ಅಲ್ಲಿಗೆ ಹೋಗಬೇಕಾಗಿತ್ತು ನಾನು. ಬಟ್ ನನಗೆ ಗೊತ್ತೇ ಇರಲಿಲ್ಲ ಆ ಸೆಲೂನ್ ಪಕ್ಕನೇ ಇದಿತ್ತು ಅಂತ. ಹೆಂಗಿದ್ರು ನಮ್ಮ ಸರ್ವಿಸ್ ಮುಗಿಬೇಕಾದ್ರೆ ರಾತ್ರಿ ಆಗಿತ್ತಾ. ಸೊ ಇವಾಗ ಮತ್ತೆ ಬಂದಾಗ ನೋಡ್ತೀನಿ ಇಲ್ಲೇ ಇದೆ. ಲುಕ್ ಎಟ್ ದಿಸ್ ಟ್ರೀ, ಎಷ್ಟು ಚಂದವಾಗಿದೆ. ಸೊ ಮತ್ತೆ ಎಚ್ ಎಸ್ ಆರ್ಗೆ ಇವತ್ತು ಬರಬೇಕಾಯ್ತಾ. ಇದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದು ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಹೇರ್ನ ಮೇಂಟೈನ್ ಮಾಡೋದಕ್ಕೆ. ಅಂದರೆ ಶ್ಯಾಂಪು ಕಂಡೀಷ್ನರ್ ಯಾವ್ದು ಯೂಸ್ ಮಾಡೋದಕ್ಕಾಗಲ್ಲ. ಇನ್ನು ಒಂದು 2 to 3 ಡೇಸ್ ಹೇರ್ನ ಟೈ ಮಾಡಬಾರ್ದು ಅಂತಾರೆ. ಅದನ್ನೆಲ್ಲ ಫಾಲೋ ಮಾಡಬೇಕು, ಆವಾಗ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಬರುತ್ತೆ. ಚಿಕ್ಕ ವಯಸ್ಸಿರ್ಬೇಕಾದ್ರೆ ನಂಗೆ ಅಣ್ಣ ಯಾವಾಗಲೂ ಹೇಳೋದು, ಅಪ್ಪ ಅಮ್ಮನಿಗೆ ನೀನಂದ್ರೆ ಇಷ್ಟ ಇಲ್ಲ, ನಾನಂದ್ರೆ ಮಾತ್ರ ಇಷ್ಟ. ಅವನು ಟೀಕೆ ಮಾಡ್ತೇನೆ, ಯಾವಾಗಲೂ ಅಣ್ಣ ಹೇಳೋದು, ಈಗ ಇವಳು ವಾಪಸ್ ಕೊಡ್ತಿದ್ದಾಳೆ, ನೀನಂದ್ರೆ ಅಂದ್ರೆ ಇಷ್ಟನೇ ಇಲ್ಲ ಅಂತ. ನಮ್ಮ ಪ್ರೀತಿಯ ಮಗ ಅಲ್ವಾ, ನಿಮ್ಮ ಪ್ರೀತಿಯ ಮಗ ಅಲ್ವಾ ಅಂತ. ನಾನು ಯಾವಾಗಲೂ ಹೇಳ್ತೇನೆ, ನಿಮ್ಮ ಪ್ರೀತಿ ಮಗ ನನ್ನ ಅಣ್ಣ ಯಾವಾಗ ಅದು ಹಾಗೆ ಅಲ್ವಾ. ಈ ಗಂಡು ಮಕ್ಕಳು ಭಾಳ ಡೇಂಜರಸ್. ಬಟ್ ನಿಮಗೂ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ ನಿಮಗೂ ನಿಮ್ಮ ಅಣ್ಣ ಅಕ್ಕಂದ್ರು ಎಲ್ಲ ಈ ಥರ ಮಾಡಿದ್ದಾರ? ಅಣ್ಣ ಅಕ್ಕಂದ್ರು ಎಲ್ಲ ಜಾಸ್ತಿ ಈ ಥರ ಮಾಡೋದಲ್ಲ ಚಿಕ್ಕವ್ರಿಗೆ, ನೀನಂದ್ರೆ ಇಷ್ಟ ಇಲ್ಲ, ನಾನಂದ್ರೆ ಮಾತ್ರ ಇಷ್ಟ ಇಲ್ಲ ಇಲ್ಲ, ನಾವು ಅಕ್ಕ ತಂಗಿ ಅಂದ್ರೆ ಎಷ್ಟು ಜಗಳ ಮಾಡಿದ್ದೇವೆ ಅಂದ್ರೆ, ಅಯ್ಯೋ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾರೆ ನಿಮ್ಮ ತರ ಯಾವ ಮಕ್ಕಳು ಇರ್ಲಿಕ್ಕಿಲ್ಲ ಅಂತ. ಆದ್ರೆ ಈಗ ಅಷ್ಟೇ ಪ್ರೀತಿಯಿಂದ ಇದ್ದೇವೆ. 6 ಜನ ಅಕ್ಕ ತಂಗಿ ಅಂದ್ರೆ ಒಬ್ರು ಬಿಟ್ಟು ಕೊಡುದೇ ಇಲ್ಲ. ಮಕ್ಕಳಾಗಿದ್ದಾಗ ಒಂಥರ, ದೊಡ್ಡವರಾದ್ಮೇಲೆ ಒಂಥರ. ಬಟ್ ಆ ವಯಸ್ಸಲ್ಲಿ ಇದ್ದಿದ್ದು ಚಂದ, ಇವಾಗಲೂ ಚಂದ. ಪ್ರೀತಿ ಇದ್ದೇ ಇರುತ್ತೆ ಅಣ್ಣ ತಂಗಿ ಅಕ್ಕ ತಂಗಿ ಅಂದಮೇಲೆ. ಆದ್ರೂ ಒಂದು ಸ್ವಲ್ಪ ಜಗಳ ಮಾಡೋದು, ಟೀಸ್ ಮಾಡೋದೆಲ್ಲ ಇರುತ್ತೆ ಅಲ್ವಾ. ಇವಾಗ ನೆನ್ಸ್ಕೊಂಡ್ರೆ ಅನ್ಸಿದ್ದು, ನಾವು ಈ ಥರ ಎಲ್ಲ ಮಾತಾಡಿದ್ವಾ ಅಂತ. ಇದು ಶಾರಾ ಸಾರಿ ಸ್ಟೋರ್, ಜೊತೆಗೆ ಇಲ್ಲಿ ಪುಟಾಣಿ ಹುಡುಗಿರ್ಗೂ ಬಟ್ಟೆ ಎಲ್ಲ ಸಿಗುತ್ತೆ ಗೊತ್ತಾ. ನಿಮಗೆ ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ನಾನಿಲ್ಲಿ ಸೀರೆ ಹಾಗೆ ನೋಡೋದಕ್ಕೆ ಬಂದಿದ್ದೆ. ತುಂಬ ಚೆನ್ನಾಗಿರುವಂಥ ಯುನೀಕ್ ಪೀಸಸ್ ಇದೆ. ಅಂದರೆ ನಿಮಗೆ ಇಲ್ಲಿ ಶಾಪ್ ಮಾಡಿದ್ರೆ ಆ ಯುನೀಕ್ ಪೀಸಸ್ ಬೇರೆಯವ್ರ ಹತ್ರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಕಲೆಕ್ಷನ್ಸ್, ಲಿಮಿಟೆಡ್ ಸ್ಟಾಕ್ಸ್ ಇದೆ ಆಯಿತಾ. ನಾನು ಈ ಸಾರಿ ಮೈಸೂರು ಸಿಲ್ಕ್ ಸಾರಿ, ಬಟ್ ಇದರ ಪ್ಯಾಟರ್ನ್ ಡಿಸೈನ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಿಮಗೆ ಬೇಕು ಹೋಗೋದಕ್ಕಾಗಲ್ಲ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಗೊತ್ತಾಗುತ್ತಲ್ವ ಯಾವ ರೀತಿ ಕಲೆಕ್ಷನ್ಸ್ ಇದೆಯಂತ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿಸಿದ ಹೀಗೆ ಇರಲಿ, ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.